ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡಿದ್ರೆ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ರಲ್ವ. ನಾನು ಕಟಿಂಗು ಮತ್ತು ಸ್ಟಿಚಿಂಗು ಕೇವಲ ಒಂದೇ ದಿನದಲ್ಲಿ ಕಲ್ತಿದ್ದೀನಿ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ನ ತಿಳಿಸ್ತೀನಿ. ನಾನು ಯಾವ ರೀತಿ ಕಟಿಂಗು ಮತ್ತು ಸ್ಟಿಚಿಂಗ್ನ ಕಲ್ತ್ಕೊಂಡಿದ್ದೀನಿ. ನಿಮಗೆ ಪರ್ಫೆಕ್ಟಾಗಿ ಒಂದೇ ದಿನದಲ್ಲಿ ನೀವು ಕಲಿಬೇಕು ನಂತರ ಅಂದರೆ ನಾನು ಫಾಲೋ ಮಾಡಿರುವಂಥ ಟಿಪ್ಸ್ ಏನು, ಯಾವ ರೀತಿ ನಾನು ಕಲ್ತ್ಕೊಂಡೆ, ಇದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೀವು ಈಸಿಯಾಗಿ ಮತ್ತು ಬೇಗ ಟೈಲರಿಂಗ್ ಕೆಲಸ ಕಲಿಯೋದಕ್ಕೆ ಈ ಒಂದು ಟಿಪ್ಸ್ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ನೀವು ಈ ಟಿಪ್ಸ್ನ ತಿಳ್ಕೊಂಡಿದ್ದೀರ ಅಂದರೆ ಇದುವರೆಗೂ ನೀವು ಇದಕ್ಕಿಂತ ಮುಂಚೆ ಯಾವ ರೀತಿ ಫಾಲೋ ಮಾಡಿ ಕಟಿಂಗ್ ಸ್ಟಿಚಿಂಗ್ ಮಾಡ್ತಾಯಿದ್ದಾರೋ ನನಗೆ ಗೊತ್ತಿಲ್ಲ. ಬಟ್ ಈ ಟಿಪ್ಸ್ನ ತಿಳ್ಕೊಳ್ಳಿ. ಈ ಯೂಸ್ಫುಲ್ ಟಿಪ್ಸ್ನ ತಿಳ್ಕೊಂಡ ನಂತರ ಇನ್ನು ಮುಂದೆ ನೀವು ಟೈಲರಿಂಗ್ ಕೆಲಸ, ಕಟಿಂಗು ಮತ್ತು ಸ್ಟಿಚಿಂಗ್, ಬ್ಲೌಸಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಗೌನ್ಸು, ನೀವು ಯಾವುದೇ ಡ್ರೆಸ್ಸಸ್ ಮಾಡಲ್ಸ್ ಆಗಿರ್ಬೋದು, ನೀವು ಕಟಿಂಗ್ ಸ್ಟಿಚಿಂಗ್ ಮಾಡಬೇಕು ಅಂದರೆ ಈ ಒಂದು ಟಿಪ್ಸ್ ನಿಮಗೆ 100% ಯೂಸ್ಫುಲ್ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ವಿಡಿಯೋ ತುಂಬ ಸಿಂಪಲ್ಲಾಗಿರುತ್ತೆ, ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಿಮಗೆ ಇಂಪಾರ್ಟೆಂಟ್ ಟಿಪ್ಸ್ ಅನ್ನೋದು ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಬರುತ್ತೆ. ಓಕೆ, ನೀವು ವಿಡಿಯೋನ ಸ್ಕಿಪ್ ಮಾಡೋದ್ರಿಂದ ನಿಮ್ಗೆ ಆ ಟಿಪ್ಸ್ ಅನ್ನೋದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕಾಗುತ್ತೆ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಾನು ಸುಮಾರು ಅಂದರೆ ಇಲ್ಲಿಗೆ ಟೈಲರಿಂಗ್ ಕೆಲಸ ಕಲ್ತ್ಕೊಂಡು ಸ್ಟಾರ್ಟ್ ಮಾಡಿ 15 ವರ್ಷ ಆಗಿದೆ. ಈಗ ನನಗೆ 30 ವರ್ಷ, 31 ರನ್ನಿಂಗ್ ಇದೆ. ಸುಮಾರು ನಾನು 15 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದೆ ಈ ಟೈಲರಿಂಗ್ ಕೆಲಸ. ನನಗೆ SLC ಮುಗಿದ ನಂತರ ಓದೋದ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಮತ್ತು ಮನೆಯಲ್ಲಿ ಪರಿಸ್ಥಿತಿನೂ ಅಷ್ಟೊಂದು ಆರ್ಥಿಕವಾಗಿ ಸರಿ ಇರಲಿಲ್ಲ. ಈ ಕಾರಣದಿಂದಾಗಿ ನಾನು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು, ದುಡಿಬೇಕು ಅನ್ನೋ ಒಂದು ಆಲೋಚನೆಯಿಂದ ನಾನು ಬೆಂಗಳೂರು ಹೋದೆ. ಬೆಂಗಳೂರು ಹೋಗಿ ನನಗೆ ಸುಮಾರು ಕೆಲಸನ ನಾನು ಹುಡುಕಿ ಮಾಡಿದ್ದೀನಿ. ಬಟ್ ಯಾವುದು ನನಗೆ ಸೂಟ್ ಆಗಿಲ್ಲ ಕೆಲಸ. ಅಲ್ಲಿಂದ ಮತ್ತೆ ವಾಪಸ್ ಊರಿಗೆ ಬಂದಾಗ ಇಲ್ಲಿ ಈ ಟೈಲರಿಂಗ್ ಕೆಲಸದ ಬಗ್ಗೆ ನಮ್ಮ ತಾಯಿ ಹೋಗು ಈ ರೀತಿ ಟೈಲರಿಂಗ್ ಕೆಲಸ ಕಲ್ತ್ಕೊ ಅಂತ ನನಗೆ ಕನ್ವಿನ್ಸ್ ಮಾಡಿದರು. ನನಗೆ 100% ಈ ಟೈಲರಿಂಗ್ ಕೆಲಸ ಅಂದರೆ ಇಷ್ಟನೇ ಇಲ್ಲ. ಆದರೂ ನಮ್ಮ ತಾಯಿ ಹೇಳಿದ್ರಲ್ಲ ಅಂತ ನಾನು ಟೈಲರಿಂಗ್ ಕೆಲಸಕ್ಕೆ ಜಾಯಿನ್ ಆದೆ. ಏನಂದರೆ ಇಂಟ್ರೆಸ್ಟ್ ಇಲ್ಲ, ಬಿಲ್ಕುಲ್ ಇಂಟ್ರೆಸ್ಟ್ ಇಲ್ಲ. ಹೋದೆ. ಫಸ್ಟೆಲ್ಲ ಉಕ್ಸ್ ಹಾಕೋದಕ್ಕೆಲ್ಲ ಕಲಿಸಿದ್ರು. ಉಕ್ಸೆಲ್ಲ ಹಾಕೋದು ಕಲ್ತ್ಕೊಂಡೆ, ಎಮ್ಮಿಂಗ್ ಮಾಡೋದನ್ನು ಕಲ್ತ್ಕೊಂಡೆ. ಅದಾದ ನಂತರ ನನಗೆ ಸ್ಟಾರ್ಟಿಂಗ್ ಕೊಟ್ಟಿರೋದೇ ಬಾಟಮ್ ಸ್ಟಿಚಿಂಗ್ ಮಾಡೋದಕ್ಕೆ. ಬಾಟಮ್ ಸ್ಟಿಚಿಂಗ್ ಮಾಡೋದನ್ನು ಹೇಳ್ಕೊಟ್ರು ಯಾವ್ಯಾವ ರೀತಿ ಅನ್ನೋದು. ಪೀಸ್ ಟು ಪೀಸ್ ಜಾಯಿಂಟ್ ಮಾಡ್ತಾಯಿದ್ದೆ. ಯಾವ ರೀತಿ ಜಾಯಿಂಟ್ ಮಾಡ್ತಾಯಿದ್ದೆ ಅಂದರೆ ಎಲ್ಲ ಉಲ್ಟಾ ಜಾಯಿಂಟ್ ಮಾಡ್ತಾಯಿದ್ದೆ. ಈ ಪೀಸ್ ನಮಗೆ ಈಗ ಪಟೇಲ ಬಾಟಮು ಮತ್ತು ಪುಷ್ಬ್ಯಾಕ್ ಬಾಟಮು ಇವೆಲ್ಲ ಸ್ಟಿಚಿಂಗ್ ಮಾಡಬೇಕಾದ್ರೆ ಪೀಸಸ್ ಬರುತ್ತೆ, ನೇಪಾಗೆ ಮತ್ತು ಬಾಟಮ್ಗೆಲ್ಲ ಪೀಸ್ ಬರುತ್ತೆ. ಅದನ್ನು ನಾನು ರಿವರ್ಸ್ ಆಗಿ ಉಲ್ಟಾ ಸೀದಾ ನೋಡ್ಕೊಳ್ದೆ ಅಟ್ಯಾಚ್ ಮಾಡೋದು, ಮತ್ತು ಪೀಸಸ್ನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಜಾಯಿಂಟ್ ಮಾಡೋದು, ಸ್ಟಿಚ್ ಮಾಡೋದು, ಮತ್ತು ರಿಮೂವ್ ಮಾಡೋದು, ಮತ್ತು ಸ್ಟಿಚ್ ಮಾಡೋದು, ಮತ್ತು ರಿಮೂವ್ ಮಾಡೋದು. ಒಂದು ಪ್ಯಾಂಟು ನಾನು ಸ್ಟಾರ್ಟಿಂಗಲ್ಲಿ ಒಂದು ಬಾಟಮು, ಚೂಡಿದಾರ್ ಬಾಟಮು, ಪಟೇಲ ಬಾಟಮ್ ಆಗಿರ್ಬೋದು, ಪುಷ್ಬ್ಯಾಕ್ ಬಾಟಮ್ ಆಗಿರ್ಬೋದು, ಸ್ಟಿಚಿಂಗ್ ಮಾಡೋದಕ್ಕೆ ಒಂದು ಬಾಟಮ್ ಸ್ಟಿಚಿಂಗ್ ಮಾಡೋದಕ್ಕೆ ಒಂದು ದಿನ ಸೀದಾ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಂತೂ 2 ದಿನ 3 ದಿನ ಆಗ್ತಾಯಿತ್ತು. ಪದೇ ಪದೇ ಈಗ ನಾನು ಪೀಸ್ ಅಟ್ಯಾಚ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಅದು ರಿವರ್ಸ್ ಆಗ್ತಾಯಿತ್ತು. ಅದನ್ನು ಮತ್ತೆ ಬಿಚ್ಚೋದು, ಮತ್ತೆ ಯಾವ ರೀತಿ ಅಂತ ನೋಡ್ಕೊಂಡು ಅಟ್ಯಾಚ್ ಮಾಡೋದು, ಮತ್ತೆ ರಿವರ್ಸ್ ಆಗೋದು. ಅದು 4 ಪೀಸ್, ಪುಷ್ಬ್ಯಾಕ್ ಬಾಟಮ್ಗಾದ್ರೆ 4 ಪೀಸ್ ಬರುತ್ತೆ. ಪಟೇಲ ಬಾಟಮ್ಗಾದರೆ ನೇಪದಲ್ಲಿ 2 ಪೀಸ್ ಬರುತ್ತೆ. ಅದು ಪಟೇಲ ಬಾಟಮ್ ಅನ್ನೋದು ಸ್ವಲ್ಪ ಬೇಗ ಗೊತ್ತಾಯಿತು. ಬಟ್ ಪುಷ್ಬ್ಯಾಕ್ ಬಾಟಮ್ ಅನ್ನೋದು ರಿವರ್ಸ್. ಎಲ್ಲ ಪೀಸಸ್ಸು ನಾನು ಕಂಪ್ಲೀಟ್ ಒಂದು ಬಾಟಮೆಲ್ಲ ಸ್ಟಿಚ್ ಮಾಡಿ ಮತ್ತೆ ರಿಮೂವ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೆ. ಇಂಟ್ರೆಸ್ಟ್ ಇಲ್ಲ, ಬಿಲ್ಕುಲ್ ಇಂಟ್ರೆಸ್ಟ್ ಇಲ್ಲ. ಯಾವ ಪೀಸ್ನ ಯಾವ ಕಡೆ ಜಾಯಿಂಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಮತ್ತು ಅದಕ್ಕೊಂದು ಪ್ರಾಪರ್ ಫಾರ್ಮುಲಾ ಇಲ್ಲ, ಟಿಪ್ಸ್ ಅನ್ನೋದು ಇಲ್ಲ. ಈ ರೀತಿ ಜಾಯಿಂಟ್ ಮಾಡಬೇಕಂತ ಒಂದು ಸಲ ನನಗೆ ತಿಳಿಸಿದರೆ ನಾನು ಆ ರೀತಿ ಜಾಯಿಂಟ್ ಮಾಡ್ತಾಯಿದ್ದೆ. ಮತ್ತು ಅವ್ರನ್ನ ಪದೇ ಪದೇ ಕೇಳೋದಕ್ಕೆ, ಅವರು ಇರಿಟೇಷನ್ ಮಾಡ್ಕೊಳ್ಳೋದು ಮತ್ತು ಸಿಟ್ಟಾಗೋದು ಮಾಡ್ತಾಯಿರ್ತಾರೆ ಅಂತ ನಾನೇ ಸುಮ್ಮನೆ ಅಟ್ಯಾಚ್ ಮಾಡ್ತಾಯಿದ್ದೆ, ಬಿಚ್ತಾಯಿದ್ದೆ, ರಿಮೂವ್ ಮಾಡ್ತಾಯಿದ್ದೆ, ಮತ್ತೆ ಅಟ್ಯಾಚ್ ಮಾಡ್ತಾಯಿದ್ದೆ. ಈ ರೀತಿ ಸುಮಾರು ಅಂದರೂ ನಾನೊಂದು 6 ತಿಂಗಳಾಗಿದೆ ಪರ್ಫೆಕ್ಟಾಗಿ ಬಾಟಮ್ ಕಲಿಯೋದಕ್ಕೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಅದೇ ತಿಳಿಸಿರೋದು, ನೀವು ನಂಬ್ತಿರೋ ಇಲ್ವೋ ಅಂತ. 6 ತಿಂಗಳಾಗಿದೆ ಗೊತ್ತಾ ನಿಮಗೆ. ನಾನು ಒಂದು ಬಾಟಮ್ನ ಸ್ಟಿಚ್ ಮಾಡೋದಕ್ಕೆ, ಕಟಿಂಗ್ ಅಲ್ಲ, ಬರೀ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದಕ್ಕೆ. ಅದಾದಮೇಲೆ ಒಂದು ದಿನದಲ್ಲಿ ಒಂದು 20-25 ಬಾಟಮ್ ಸ್ಟಿಚ್ ಮಾಡೋರಿದ್ದಾರೆ. ಬಟ್ ನಾನು ಮಾತ್ರ 2, 3, 4 ಬಾಟಮ್ ಸ್ಟಿಚ್ ಮಾಡೋದ್ರೊಳಗಡೆ ಸಾಯಂಕಾಲ ಆಗ್ತಾಯಿತ್ತು. ತುಂಬ ಸ್ಲೋ, ಬಿಲ್ಕುಲ್ ಇಂಟ್ರೆಸ್ಟ್ ಇರ್ತಿರಲಿಲ್ಲ. ಕಲ್ತಿರೋದೇ ಗ್ರೇಟು ಬಾಟಮ್ ಸ್ಟಿಚ್ ಮಾಡೋದು. ಆ ರೀತಿ ಇತ್ತು ನನ್ನ ಪರಿಸ್ಥಿತಿ. ಅದಾದಮೇಲೆ ಟಾಪಿಗೆ ಬಂದೆ. ಬಾಟಮ್ ಹೇಗೋ ಸ್ಟಿಚ್ ಮಾಡೋದು ಕಲ್ತ್ಕೊಂಡೆ, ಮತ್ತು ಟಾಪ್ ಸ್ಟಿಚಿಂಗ್ ಮಾಡೋದಕ್ಕೆ ಬಂದೆ. ಟಾಪಲ್ಲೂ ಅಷ್ಟೇ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಿದೆ. ಟಾಪಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡೋದು ಫ್ರಂಟಿಗೆ
ಫ್ರಂಟ್ನ ಬ್ಯಾಕ್ ಅಟ್ಯಾಚ್ ಮಾಡೋದು, ಸ್ಲೀವ್ಸ್ಗೆ ಲೈನಿಂಗು ಶೇಪು ಆಪೋಸಿಟಲ್ಲಿ ಹಾಕ್ಕೊಳ್ದೆ ಒಂದೇ ಕಡೆ ಹಾಕ್ಕೊಂಡು ಲೈನಿಂಗ್ನ ಅಟ್ಯಾಚ್ ಮಾಡೋದು, ಮತ್ತೆ ಅದನ್ನ ಬಿಚ್ಚೋದು, ಮತ್ತೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋದು. ನೆಕ್ಕೆಲ್ಲ ನಾವು ಕ್ಯಾನ್ವಾಸ್ ಮೇಲೆ ಅಟ್ಯಾಚ್ ಮಾಡ್ಕೊಳ್ತೀವಲ್ವ, ಅದು ಅಷ್ಟೊಂದು ಫಿನಿಶಿಂಗ್ ಬರ್ತಾ ಇರಲಿಲ್ಲ. ಅದನ್ನು ಮತ್ತೆ ರಿಮೂವ್ ಮಾಡೋದು, ಮತ್ತೆ ಬಿಚ್ಚೋದು, ಈ ರೀತಿ. ಅಂದರೆ ಒಂದು ಪ್ರಾಪರ್ ಮೆಥಡ್ ಇಲ್ಲ ಯಾವ ರೀತಿ ಇದನ್ನು ಸ್ಟಿಚ್ ಮಾಡಬೇಕು ಏನು ಅನ್ನೋದು. ಅದನ್ನು ನಾನು ಚೂಡಿದಾರ್ ಬಾಟಮ್ನ ಯಾವ ರೀತಿ ಕಲ್ತ್ಕೊಂಡು ಚೂಡಿದಾರ್ ಟಾಪು ಅದೇ ರೀತಿಯೇ ಸುಮಾರು ಅಂದರೂ ಒಂದು 6 ತಿಂಗಳಾಯಿತು ನನಗೆ ಕಲಿಯೋದಕ್ಕೆ. ಚೂಡಿದಾರ್ ಟಾಪು ಜಸ್ಟ್ ಒಂದು ರೌಂಡ್ ನೆಕ್ಕು ಇಲ್ಲ ಸ್ಕ್ವೇರ್ ನೆಕ್ಕು ಸ್ಟಿಚ್ ಮಾಡ್ತಾಯಿದ್ದೆ, ಪ್ಯಾಚ್ ವರ್ಕ್ ಬರ್ತಾ ಇರಲಿಲ್ಲ. ಅದಾದ ನಂತರ ನಾನು ಸ್ವಲ್ಪ ಪ್ಯಾಚ್ ವರ್ಕ್ನ ಮಾಡೋದು ಕಲ್ತ್ಕೊಂಡೆ. ಅಲ್ಲಿಗೆ ನನಗೇನೆಂದರೆ ಬಾಟಮ್ಮು ಮತ್ತು ಚೂಡಿದಾರ್ ಟಾಪು ಸ್ಟಿಚಿಂಗ್ ಮಾಡೋದಕ್ಕೆ ಬರುತ್ತೆ. ಫಸ್ಟ್ ಮಾಡ್ದಂಗೆ ಆಲ್ಟ್ರೇಷನ್ ಬರ್ತಾ ಇರಲಿಲ್ಲ, ಮತ್ತು ತಪ್ಪಾಗಿ ಸ್ಟಿಚ್ ಮಾಡ್ತಾ ಇರಲಿಲ್ಲ. ಕರೆಕ್ಟಾಗಿ ಸ್ಟಿಚ್ ಮಾಡ್ತಾಯಿದ್ದೆ, ಬಟ್ ತುಂಬ ಸ್ಲೋ, ಫಿನಿಷಿಂಗು ಅಷ್ಟೊಂದು ಇರ್ತಾ ಇರಲಿಲ್ಲ. ಒಟ್ಟಿನಲ್ಲಿ ಒಂದು ವರ್ಷದಲ್ಲಿ ಚೂಡಿದಾರ್ ಬಾಟಮು ಟಾಪು ಸ್ಟಿಚ್ ಮಾಡೋದನ್ನಂತೂ ಕಲ್ತ್ಕೊಂಡೆ ಅಲ್ಲಿಗೆ. ಇದಾದ ನಂತರ ಒಂದು ಟೈಮ್ ಬಂತು ನನಗೆ, ಏನು ಅಂದರೆ ಬ್ಲೌಸಸ್ ಸ್ಟಿಚಿಂಗ್ ಮಾಡೋದಕ್ಕೆ ನನಗೊಂದು ಅವಕಾಶ ಬಂತು. ನಾನು ಕೆಲಸ ಮಾಡೋ ಜಾಗದಲ್ಲಿ ಕಂಪಲ್ಸರಿ ಅಲ್ಲಿ ನಾನೇ ಬ್ಲೌಸ್ನ ಸ್ಟಿಚ್ ಮಾಡಬೇಕಾಗಿತ್ತು. ಆ ಟೈಮ್ ಬಂತು. ಆಗ ನಾನೊಂದು ನಿರ್ಧಾರ ತಗೊಂಡೆ, ಒಂದು ಯೋಚನೆ ಬಂತು ನನಗೆ. ನಾನು ಬಾಟಮ್ಮು ಮತ್ತು ಟಾಪ್ನ ಇಷ್ಟು ದಿನ ತೊಗೊಂಡಿದ್ದೀನಿ, ಬ್ಲೌಸಸ್ ಆದರೆ ನನಗೊಂದು 2-3 ವರ್ಷನೇ ಬೇಕಾಗುತ್ತೇನೋ. ಇದು ಈ ರೀತಿ ಅಲ್ಲ ಕಲಿಯೋದು, ಇದಕ್ಕೆ ಒಂದು ಮೆಥಡ್ ಇರುತ್ತೆ, ಅದನ್ನು ನಾನು ತಿಳ್ಕೊಳ್ಬೇಕು, ಆ ಮೆಥಡ್ ಏನು ಅಂತ ತಿಳ್ಕೊಂಡು ಅದ್ರ ಪ್ರಕಾರ ನಾನು ಹೋದರೆ ನಾನು ಬೇಗ ಸ್ಟಿಚಿಂಗ್ ಮಾಡೋದನ್ನು ಕಲ್ತ್ಕೊಳ್ತೀನಿ ಅಂತ ನಾನು ಯೋಚನೆ ಮಾಡಿ ಇಡೀ ರಾತ್ರಿ ಎಲ್ಲ ಯೋಚನೆ ಮಾಡಿದೆ. ಏನಂತ, ಬ್ಲೌಸು ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ, ಯಾವ ಪೀಸಸ್ನ ಫಸ್ಟು ಸ್ಟಿಚ್ ಮಾಡ್ತಾರೆ, ಯಾವ ಪೀಸ್ನ ನೆಕ್ಸ್ಟ್ ಸ್ಟಿಚ್ ಮಾಡ್ತಾರೆ, ಪೀಸಸ್ನ ಯಾವ ರೀತಿ ಆಪೋಸಿಟಲ್ಲಿ ಹಾಕ್ಕೊಳ್ತಾರೆ, ಏನು ಇದ್ರ ಬಗ್ಗೆ ಎಲ್ಲ ಇಡೀ ರಾತ್ರಿ ಎಲ್ಲ ನಾನು ಯೋಚನೆ ಮಾಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗು ಸ್ಟಿಚಿಂಗ್ ಮಾಡೋದನ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಅಬ್ಸರ್ವ್ ಮಾಡಿದೆ, ಯಾವ ರೀತಿ ಸ್ಟಿಚ್ ಮಾಡ್ತಾರೆ ಅಂತ. ಫಸ್ಟಿಂದನೂ ಅವರು ಪೀಸ್ನ ತಗೊಂಡಾಗ ಪೀಸ್ ಲೈನಿಂಗ್ ಮೇಲೆ, ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಯಾವ ರೀತಿ ಹಾಕ್ಕೊಳ್ತಾರೆ, ಯಾವ ರೀತಿ ಫೋಲ್ಡ್ ಮಾಡ್ತಾರೆ, ಫಸ್ಟ್ ಯಾವುದು ಸ್ಟಿಚ್ ಮಾಡ್ತಾರೆ, ಅದಾದ ನಂತರ ಅದಕ್ಕೆ ಯಾವುದು ಅಟ್ಯಾಚ್ ಮಾಡ್ತಾರೆ, ಏನು ರೆಡಿ ಮಾಡ್ಕೊಳ್ತಾರೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನೋಡಿದೆ. ಆವತ್ತು ಪೂರ್ತಿ ನಂದು ಅದೇ ಕೆಲಸನೇ. ಕಂಪ್ಲೀಟ್ ಡೇ ನಾನು ಒಂದು 5-6 ಬ್ಲೌಸ್ ಸ್ಟಿಚ್ ಮಾಡೋದನ್ನು ನೋಡಿದೆ. ಮತ್ತು ಅವತ್ತು ನೈಟು ಅದನ್ನೆಲ್ಲ ರಿವೈಂಡ್ ಮಾಡಿಕೊಂಡೆ, ಯಾವ ರೀತಿ ಅವರು ಯಾವ ರೀತಿ ಜಾಯಿಂಟ್ ಮಾಡಿದರು, ಯಾವುದು ಫಸ್ಟ್ ಸ್ಟಿಚ್ ಮಾಡಿದರು, ಯಾವುದು ಸೆಕೆಂಡ್ ಸ್ಟಿಚ್ ಮಾಡಿದ್ರು, ಈ ರೀತಿ ನಾನು ಒಂದು ಬಾಯಟ್ ಮಾಡಿಕೊಂಡೆ. ಅದನ್ನು ಫಸ್ಟು ಲೈನಿಂಗ್ ತಗೊಂಡ್ರು, ಬ್ಯಾಕ್ ಸೈಡ್ ಪಾರ್ಟ್ ಸ್ಟಿಚ್ ಮಾಡೋದನ್ನು ನೋಡಿದೆ ನಾನು. ಬ್ಯಾಕ್ ಸೈಡ್ ಪಾರ್ಟಲ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಹಾಕ್ಕೊಂಡು ಕೆಳಗಡೆ ಸೈಡ್ ಬಾಟಮ್ನ ಪಕ್ಕ ಮಾಡಿಕೊಂಡ್ರು. ಅದಾದಮೇಲೆ ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡ್ರು, 2 ಡಾಟ್ಸ್ನ ಸ್ಟಿಚ್ ಮಾಡಿಕೊಂಡ್ರು, ಬ್ಯಾಕ್ ನೆಕ್ಕಿಗೆ ಪೈಪಿಂಗ್ ಮಾಡಿಕೊಂಡ್ರು. ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟು 2 ಮೇನ್ ಫ್ಯಾಬ್ರಿಕ್ನ ಆಪೋಸಿಟಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಹಾಕ್ಕೊಂಡ್ರು. ಆ ಲೈನಿಂಗ್ ಎಲ್ಲ ಕಂಪ್ಲೀಟ್ ಸ್ಟಿಚ್ ಮಾಡಿ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿದರು. ಆ 4 ಡಾಟ್ಸ್ನ ಸ್ಟಿಚ್ ಮಾಡಿಕೊಂಡ್ರು. ಅದಾದಮೇಲೆ ಕ್ರಾಸ್ ಬೆಲ್ಟ್ ತೊಗೊಂಡ್ರು. ಕ್ರಾಸ್ ಬೆಲ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಆಪೋಸಿಟಲ್ಲಿ ಹಾಕ್ಕೊಂಡ್ರು. ಕ್ರಾಸ್ ಬೆಲ್ಟ್ ಪಕ್ಕ ಮಾಡೋದನ್ನು ರೆಡಿ ಮಾಡಿಕೊಂಡ್ರು. ಆ ಕ್ರಾಸ್ ಬೆಲ್ಟ್ನ ಫ್ರಂಟ್ ಸೈಡ್ ಪಾರ್ಟ್ಗೆ ಅಟ್ಯಾಚ್ ಮಾಡಿದರು ಆಪೋಸಿಟಲ್ಲಿ. ಮತ್ತು ಅದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿ ಕ್ರಾಸ್ ಬೆಲ್ಟ್ಗೆ ರಿವರ್ಸ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ನ ಪಕ್ಕ ಮಾಡಿಕೊಂಡ್ರು. ಅದಾದಮೇಲೆ ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಎರಡನ್ನೂ ಸ್ಟಿಚ್ ಮಾಡಿದರು. ಮತ್ತು ಫ್ರಂಟ್ ಸೈಡ್ ಪಾರ್ಟ್ಗೆ ನೆಕ್ ಎಮ್ಮಿಂಗ್ ಆಗಿರ್ಬೋದು ಇಲ್ಲ ಪೈಪಿಂಗ್ ಆಗಿರ್ಬೋದು ಸ್ಟಿಚ್ ಮಾಡಿದರು. ಈ 2 ಫ್ರಂಟು ಮತ್ತು ಬ್ಯಾಕು ಶೋಲ್ಡರ್ ಜಾಯಿಂಟ್ ಮಾಡಿದರು. ನೆಕ್ಸ್ಟ್ ಸ್ಲೀವ್ಸ್ನ ಸ್ಟಿಚ್ ಮಾಡಿದರು. ಸ್ಲೀವ್ಸು ಅಷ್ಟೇ ಮೇನ್ ಫ್ಯಾಬ್ರಿಕ್ ಮೇಲೆ ಆಪೋಸಿಟಲ್ಲಿ ಲೈನಿಂಗ್ನ ಹಾಕ್ಕೊಂಡ್ರು, ಸ್ಲೀವ್ಸ್ನ ಪಕ್ಕ ಮಾಡಿಕೊಂಡ್ರು, ಸ್ಲೀವ್ ಅಟ್ಯಾಚ್ ಮಾಡಿದರು ಬಾಡಿ ಪೀಸ್ಗೆ, ಸೈಡು ಸ್ಟಿಚಿಂಗ್ ಮಾಡಿದರು, ಫಿನಿಶಿಂಗ್ ಮಾಡಿದರು. ಚೆಸ್ಟಿಂದ ವೇಸ್ಟ್ವರೆಗೂ ಪಕ್ಕ ಮೆಜರ್ಮೆಂಟ್ನ ನೋಡಿಕೊಂಡು ಫಿನಿಶಿಂಗ್ ಮಾಡಿದರು. ಇಷ್ಟೇ, ಬ್ಲೌಸ್ ಕಂಪ್ಲೀಟ್ ಸ್ಟಿಚಿಂಗ್ ಆಗೋಯ್ತು. ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಏನೆಲ್ಲ ಮೈಂಡಲ್ಲಿ ಇಟ್ಕೊಂಡಿದ್ನೋ ಅದನ್ನು ಮರಿದೇನೆ ನೆಕ್ಸ್ಟ್ ಒಂದು ಬ್ಲೌಸ್ ಪೀಸ್ ಕಂಪ್ಲೀಟ್ ಕಟ್ ಮಾಡಿರೋಂಥ ಬ್ಲೌಸ್ ಪೀಸ್ ತೊಗೊಂಡು ಅದನ್ನು ನಾನು ಬಾಯ್ಟ್ ಮಾಡ್ಕೊಂಡಿರೋದು, ನೆನಪಲ್ಲಿ ಇಟ್ಕೊಂಡಿರೋದು ಏನಿತ್ತು ಅದೇ ಪ್ರಕಾರ ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕಂಪ್ಲೀಟಾಗಿ ಒಂದು ಬ್ಲೌಸ್ ರೆಡಿ ಆಗೋಯಿತು. ನನಗೆ ತುಂಬಾ ಖುಷಿ ಆಯಿತು, ಇಷ್ಟೇನಾ ಬ್ಲೌಸ್ ಸ್ಟಿಚ್ ಮಾಡೋದು ಅಂತ. ಅದನ್ನು ನಾನು ಯಾವತ್ತೂ ಮರೆತಿಲ್ಲ. ಮತ್ತು ಅದನ್ನು ಅದೇ ರೀತಿ ನಾನು ರಿವೈಂಡ್ ಮಾಡಿಕೊಂಡು ಪಕ್ಕ ಪ್ರಾಕ್ಟೀಸ್ನ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದನ್ನು ಕಲ್ತ್ಕೊಂಡೆ. ಒಂದೇ ದಿನದಲ್ಲಿ ನಾನು ಈ ರೀತಿ ಕಲ್ತ್ಕೊಂಡಿರೋದು. ಕಲಿಯೋದು ಅಂದರೆ ನೆನಪಿನಲ್ಲಿ ಇಟ್ಕೊಳ್ಳೋದು. ನನ್ನ ಪ್ರಕಾರ ಯಾವ ಪೀಸ್ನ ಸ್ಟಿಚಿಂಗಲ್ಲಿ ಬಂದರೆ ಯಾವ ಪೀಸ್ ಫಸ್ಟ್ ತಗೊಂಡು ಯಾವ ಥರ ಸ್ಟಿಚ್ ಮಾಡ್ತಾರೆ, ಯಾವುದು ಎಲ್ಲಿ ಫೋಲ್ಡ್ ಮಾಡ್ತಾರೆ, ಆ ಪೀಸ್ಗೆ ಮತ್ತು ಆ ಪೀಸ್ನ ಜಾಯಿಂಟ್ ಮಾಡ್ತಾರೆ, ಏನು ಇದನ್ನು ನಾನು ಯಾವ ರೀತಿ ಕಲಿತೆ ಅಂತ ಹೇಳಿದ್ನಲ್ವ, ಆ ರೀತಿ ನಾವು ಮೈಂಡಲ್ಲಿ ಇಟ್ಕೊಂಡ್ರೆ ನಮಗೆ ಪೀಸ್ ಟು ಪೀಸ್ ಪಕ್ಕ ಜಾಯಿಂಟ್ ಆಗುತ್ತೆ, ಕನ್ಫ್ಯೂಷನ್ ಇರೋದಿಲ್ಲ, ಪಕ್ಕ ಒಂದು ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಫಿನಿಷಿಂಗ್ ಅನ್ನೋದು ಸ್ಟಿಚ್ ಮಾಡ್ತಾ ನಿಮಗೆ ಮುಂದೆ ಬರುತ್ತೆ. ಬಟ್ ಒಂದೇ ಬ್ಲೌಸ್ನಲ್ಲಿ ಫಿನಿಷಿಂಗ್ ಬರೋದಿಲ್ಲ. ಕಂಪ್ಲೀಟ್ ಒಂದೇ ದಿನದಲ್ಲಿ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಕಲಿಬೋದು ಅಂದರೆ 100% ಕಲಿಬೋದು ನಾನು ಹೇಳಿರುವಂಥ ಮೆಥಡ್ನಲ್ಲಿ, ಈ ಟಿಪ್ಸ್ನಲ್ಲಿ.
ಇದೇ ಥರ ನಾನು ಕಟಿಂಗ್ ಮಾಡೋದನ್ನು ಕಲ್ತ್ಕೊಂಡೆ. ಫಸ್ಟ್ ಒಂದಿನ ಕಂಪ್ಲೀಟ್ ಅಬ್ಸರ್ವೇಷನ್ ಮಾಡಿದೆ ಯಾವ ರೀತಿ ಕಟ್ ಮಾಡ್ತಾರೆ ಅಂತ. ಫಸ್ಟು ಯಾವ ಮಾರ್ಕ್ ಮಾಡ್ತಾರೆ, ಸೆಕೆಂಡ್ ಯಾವ ಮಾರ್ಕು, ತರ್ಡ್ ಯಾವ ಮಾರ್ಕು, ಫೋರ್ತ್ ಯಾವ ಮಾರ್ಕು, ಯಾವ ಮಾರ್ಕಿಂದ ಯಾವ ಮಾರ್ಕ್ಗೆ ಜಾಯಿಂಟ್ ಮಾಡ್ತಾರೆ, ಎಲ್ಲಿಂದ ಎಲ್ಲಿಗೆ ಮಾರ್ಕ್ ಮಾಡ್ತಾರೆ, ಮತ್ತು ಅದನ್ನು ಯಾವ ರೀತಿ ಕಟ್ ಮಾಡ್ತಾರೆ, ಈ ರೀತಿ ಕಂಪ್ಲೀಟಾಗಿ ನೋಡಿಕೊಂಡೆ. ಬ್ಲೌಸ್ ವಿಚಾರದಲ್ಲೂ ಅಷ್ಟೇ, ಫಸ್ಟು ಲೈನಿಂಗ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತಾರೆ, ಅರ್ಧ ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ತಾರೆ, ಅಲ್ಲಿಂದ ಲೆಂತು ಬ್ಲೌಸ್ ಲೆಂತ್ಗೆ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಎಕ್ಸ್ಟ್ರಾ ಅರ್ಧ ಇಂಚ್ ತೊಗೊಳ್ತಾರೆ, ಮತ್ತು ಶೋಲ್ಡರು ನೆಕ್ ವುಡ್ ತೊಗೊಳ್ತಾರೆ, ಹಾರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ತಾರೆ, ಚೆಸ್ಟು ಮತ್ತು ವೇಸ್ಟ್ ಮಾರ್ಕ್ ಮಾಡ್ಕೊಳ್ತಾರೆ, ಬ್ಯಾಕ್ ನೆಕ್ ಡೀಪ್ ಮಾರ್ಕ್ ಮಾಡ್ಕೊಳ್ತಾರೆ, ಚೆಸ್ಟಿಂದ ವೇಸ್ಟ್ವರೆಗೂ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ತಾರೆ, ಹಾರ್ಮೋಲ್ ರೌಂಡಿಂಗು ಚೆಕ್ ಮಾಡಿಕೊಂಡು ಹಾರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡ್ಕೊಳ್ತಾರೆ. ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟ್ ಆಯಿತು. ಇದನ್ನು ನೆನಪಲ್ಲಿ ಇಟ್ಕೊಂಡೆ. ಮತ್ತು ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಅಷ್ಟೇ, ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಫ್ರಂಟ್ ಸೈಡ್ ಪಾರ್ಟ್ ಮೇಲೆ ಹಾಕ್ಕೊಂಡು ಕಂಪ್ಲೀಟ್ ಎಲ್ಲ ಸುತ್ತು ಮಾರ್ಕ್ ಮಾಡಿಕೊಂಡು ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ತಾರೆ, ಕ್ರಾಸ್ ಬೆಲ್ಟ್ ಶೇಪ್ನ ಮಾರ್ಕ್ ಮಾಡ್ಕೊಳ್ತಾರೆ. ಈ ರೀತಿ ಒಂದು ಬಾಯಟ್ ಮಾಡಿಕೊಂಡೆ ಯಾವ್ಯಾವ ಮಾರ್ಕಿಂಗ್ನ ಎಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ. ಬಟ್ ಬ್ಲೌಸ್ ಕಟಿಂಗ್ ಮಾಡೋದು ಒಂದೇ ದಿನದಲ್ಲೇ ಕಲ್ತ್ಕೊಂಡೆ, ಈ ಮಾರ್ಕಿಂಗ್ಸ್ನೆಲ್ಲ ನಾನು ಮೈಂಡಲ್ಲಿ ಇಟ್ಕೊಂಡು. ಶೋಲ್ಡರು ನೆಕ್ ವಿಡ್ತ್ ಎಷ್ಟು ತೊಗೊಳ್ಬೇಕು, ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು, ಡಾಟ್ಸ್ ಎಷ್ಟು ತೊಗೊಳ್ಬೇಕು, ಕ್ರಾಸ್ ಬೆಲ್ಟ್ ಶೇಪ್ ಯಾವ ರೀತಿ ತೊಗೊಳ್ಬೇಕು, ಸ್ಲೀವ್ ಹಾರ್ಮೋಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಬೇಕು, ಇದ್ರ ಬಗ್ಗೆ ಐಡಿಯಾ ಇಲ್ಲ. ಒಟ್ಟಿನಲ್ಲಿ ಒಂದೇ ದಿನದಲ್ಲಿ ಬ್ಲೌಸ್ ಕಟಿಂಗ್ನಾದರೆ ಕಲ್ತ್ಕೊಂಡಿದ್ದೀನಿ. ಯಾವ್ಯಾವುದು ಎಷ್ಟೆಷ್ಟು ತೊಗೊಳ್ಬೇಕು, ಯಾವ ಚೆಸ್ಟ್ ಮೆಜರ್ಮೆಂಟಿಗೆ ಎಷ್ಟೆಷ್ಟು ತೊಗೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಅದು ಮುಂದೆ ಹೋಗ್ತಾ ಹೋಗ್ತಾ ನಾನು ಒಂದು ಫಾರ್ಮುಲನ್ನ ತಿಳ್ಕೊಂಡೆ, ಆ ಫಾರ್ಮುಲಾ ಪ್ರಕಾರ ಇವನ್ನೆಲ್ಲ ಕಲ್ತ್ಕೊಂಡೆ. ಈ ರೀತಿ ನಾನು ಕಲ್ತು ಬಂದಿರೋದು. ಇದು ನಿಮಗೆ ಈ ಒಂದು ಟಿಪ್ಸ್ ಏನಿದೆ ಇದು ತುಂಬ ಯೂಸ್ ಆಗುತ್ತೆ. ಯಾವುದು ಅಂದರೆ ನೀವು ಕಟಿಂಗ್ ಆಗಿರ್ಬೋದು ಇಲ್ಲ ಸ್ಟಿಚಿಂಗ್ ಆಗಿರ್ಬೋದು, ಫಸ್ಟು ಒಂದು ಸಲ ಅಬ್ಸರ್ವ್ ಮಾಡಿ, ಒಂದು ದಿನ ಯಾವ ರೀತಿ ಸ್ಟಿಚ್ ಮಾಡ್ತಾರೆ, ಯಾವ ಪೀಸ್ನ ಫಸ್ಟು ಯಾವ ಪೀಸ್ ಸೆಕೆಂಡ್ ಸ್ಟಿಚ್ ಮಾಡ್ತಾರೆ, ಯಾವುದನ್ನು ಯಾವುದಕ್ಕೆ ಜಾಯಿಂಟ್ ಮಾಡ್ತಾರೆ, ಇದ್ರ ಬಗ್ಗೆ ಗಮನ ಇರಲಿ. ಕಟಿಂಗಲ್ಲೂ ಅಷ್ಟೇ, ಫಸ್ಟ್ ಯಾವ ಮಾರ್ಕು, ಸೆಕೆಂಡ್ ಯಾವ ಮಾರ್ಕು, ತರ್ಡ್ ಯಾವ ಮಾರ್ಕು, ಈ ರೀತಿ ಮಾರ್ಕ್ ಯಾವ್ಯಾವ ರೀತಿ ಮಾರ್ಕ್ ಮಾಡ್ತಾರೆ, ಎಲ್ಲಿ ಮಾರ್ಕ್ ಮಾಡ್ತಾರೆ, ಇದ್ರ ಬಗ್ಗೆ ಗಮನ ಇರಲಿ. ಇಷ್ಟನ್ನು ನೀವು ತಿಳ್ಕೊಂಡಿದ್ದೀರ ಅಂದರೆ ಪರ್ಫೆಕ್ಟಾಗಿ ಕಟಿಂಗ್ ಮತ್ತು ಸ್ಟಿಚಿಂಗ್ನ ಕಲಿಬೋದು. ಇಷ್ಟು ಈ ವಿಡಿಯೋದಲ್ಲಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ಟಿಪ್ಸು ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.